ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ಇವತ್ತು ನಮ್ಮ ಪ್ರಯಾಣದ 12th ಡೇ ಇದೆ. ಬೆಳಗ್ಗೆ ಸ್ಯಾಮ್ ಜೈಸಲ್ಮೇರಿಂದ 6:30-7 ಬಿಟ್ಟಿದ್ದೀವಿ. ಮತ್ತು ಬಿಕನೇರ್ ಬಂದು ತಲುಪಿದ್ದೀವಿ. ಈಗ 1:30 ಆಗಿದೆ ಸಮಯ. ಸ್ವಲ್ಪ ಬಿಸಿಲಿತ್ತು, ಇಟ್ಸ್ ಫೈನ್. ಈಗ ಬಿಕಾಲಾಲ್ ಹೋಟೆಲ್ ಉಳ್ಕೊಂಡಿದ್ದೀವಿ. ಬಿಕಾಲಾಲ್ ಹೋಟೆಲ್ ಈಸ್ ಫೇಮಸ್ ಫಾರ್ ಚಾಟ್ಸ್ ಆ್ಯಂಡ್ ಸ್ವೀಟ್ಸ್. ಈಗ ಜೂನಾಗಢ್ ಫೋರ್ಟಿಗೆ ಹೊರಟಿದ್ದೀವಿ. ಜೂನಾಗಢ್ ಫೋರ್ಟ್ ಬಂದು ಬಿಕನೇರ್ನ ರಾಜವಂಶಸ್ಥರ ಅರಮನೆ ಮತ್ತು ಕೋಟೆ. ಇದನ್ನು ರೆಡ್ ಸಿಟಿ ಅಂತಲೂ ಕರೀತಾರೆ. ಜೂನಾಗಢ್ ಫೋರ್ಟ್ನ ಕಟ್ಸಕ್ಕೆ ಶುರು ಮಾಡಿದ್ದು ರಾಜ ರಾಯ್ ಸಿಂಗ್. ಇದು 16ನೇ ಶತಮಾನದ ಕೋಟೆ. ಇದನ್ನ ಮೊದಲು ಚಿಂತಾಮಣಿ ಫೋರ್ಟ್ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಜೂನಾ ಅಂದ್ರೆ ಹಳೆಯ ಜೂನಾಗಢ್ ಫೋರ್ಟ್ ಅಂದ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ತಾರೆ. ಈ ಫೋರ್ಟ್ ಏನಿದೆ ಇದನ್ನ ಮಾಡರ್ನೈಸೇಷನ್ ಮಾಡಿದ್ದು ರಾಜ ಗಂಗಾ ಸಿಂಗ್. ಕೋಟೆಯ ದ್ವಾರವಾದ ಫತೇಪೋಲ್ನ ದಾಟಿ ಮುಂದೆ ಬಂದ್ರೆ ನಿಮಗೆ ಕಾಣಿಸುತ್ತೆ ಜೈಮಲ್ ಮತ್ತೆ ಪಟ್ಟ ಎಂಬ ರಜಪೂತ್ ಸೈನಿಕರ ಮೂರ್ತಿಗಳು. ಇವರು ಚಿತ್ತೋಡ್ಗಢ್ ಫೋರ್ಟ್ ಅನ್ನು ಮೊಘಲರಿಂದ ರಕ್ಷಣೆ ಮಾಡಿದ್ರು ಅಂತ ಹೇಳ್ತಾರೆ. ಈಗ ನಾವು ಟ್ರೈಪೋಲಿಯಾ ಎಂಟ್ರೆನ್ಸ್ ಅಲ್ಲಿದ್ದೀವಿ. ಟ್ರೈಪೋಲಿಯಾ ಎಂಟ್ರೆನ್ಸ್ ಅಂದ್ರೆ 3 ಗೇಟಿನ ಎಂಟ್ರೆನ್ಸ್. ಟ್ರೈಪೋಲಿಯಾ ಎಂಟ್ರೆನ್ಸ್ ನ ದಾಟಿ ಬಂದ್ರೆ ನಿಮಗೆ ಸಿಗುತ್ತೆ ಆರ್ಕಿಟೆಕ್ಚರ್ ಮಾವಲ್ ಜನತಾ ದರ್ಬಾರ್. ಈ ಜನತಾ ದರ್ಬಾರಲ್ಲೇ ರಾಜರು, ಮಾರ್ವಾರ್ ರಾಜರು ಕೂತು ಜನಗಳ ಕಷ್ಟಗಳನ್ನು ಆಲಿಸ್ತಿದ್ರು. ಮತ್ತೆ ಈ ರಾಜ್ಯದ ಆಗೋಗಳು ಏನೇ ಪ್ರಾಬ್ಲಮ್ ಇದ್ರು ಕೂಡ ಇಲ್ಲಿ ಸಭೆ ನಡೀತಿತ್ತು. ಸೊಲ್ಯೂಷನ್ ಕೂಡ ಇಲ್ಲೇ ಕಂಡಿಡ್ಕೊಂತಾ ಇದ್ರು. ಆಜ್ಞೆಯನ್ನು ಇಲ್ಲೇ ಹೊರಡಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಜನತಾ ದರ್ಬಾರ್ನು ದಾಟಿ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಸಿಗೋದು ವಿಕ್ರಮ್ ವಿಲಾಸ್ ಪ್ಯಾಲೇಸ್ ನ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಒಳಗೆ ಹೋದ್ರೆ ನಿಮಗೆ ಅತ್ಯದ್ಭುತವಾದ ಆರ್ಕಿಟೆಕ್ಚರ್ ನೋಡಕ್ಕೆ ಸಿಗುತ್ತೆ. ಇದನ್ನು ಇಂಡೋ ಮುಘಲ್ ಮತ್ತೆ ಗುಜರಾತಿ ಸ್ಟೈಲ್ ಅಲ್ಲಿ ಕೆತ್ತಲಾಗಿದೆ. ಬಾಲ್ಕನಿಗಳ ಕಾರ್ವಿಂಗ್ಸ್ ಕೂಡ ಬಹಳ ಅತ್ಯದ್ಭುತವಾಗಿದೆ. ಇದನ್ನು ಪ್ಯೂರ್ ಆಗಿ ಬಿಕನೇರಲ್ಲಿ ಸಿಗುವ ರೆಡ್ ಸ್ಯಾಂಡ್ ಸ್ಟೋನ್ ಇಂದ ಕಟ್ಟಲಾಗಿದೆ. ಹಾಗಾಗಿ ಬಿಕನೇರ್ ರೆಡ್ ಸಿಟಿ ಅಂತ ಕರೀತಾರೆ. ನಾವೀಗ ವಿಕ್ರಮ್ ವಿಲಾಸ್ ಪ್ಯಾಲೇಸ್ ಕಾಂಪ್ಲೆಕ್ಸ್ ನಲ್ಲಿರುವ ಮ್ಯೂಸಿಯಂ ಅಲ್ಲಿದ್ದೀವಿ. ಮ್ಯೂಸಿಯಂ ಮೊದಲು ಜನತಾ ದರ್ಬಾರ್ ಆಗಿತ್ತು. ಇಲ್ಲಿ ಬಿಕನೇರ್ ರಾಜರುಗಳ ರಾಯಲ್ ಕಲೆಕ್ಷನ್ ಅನ್ನು ಡಿಸ್ಪ್ಲೇ ಮಾಡಲಾಗಿದೆ. ಮೇನ್ ಅಟ್ರಾಕ್ಷನ್ ಬಂದು ವರ್ಲ್ಡ್ ವಾರ್ 1 ಅಲ್ಲಿ ಯೂಸ್ ಮಾಡಿದ್ದಂತಹ DH-9 ಪ್ಲೇನ್ ಅನ್ನು ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಇದನ್ನು ಬ್ರಿಟಿಷರು ಕರ್ನಿ ಸಿಂಗಿಗೆ ಗಿಫ್ಟ್ ಕೊಟ್ಟಿದ್ರು. ಅದಾದ ನಂತರ ನಿಮಗೆ ಇಲ್ಲಿ ಅವರ ದೈನಂದಿನ ವಸ್ತುಗಳು, ರಾಜ ಲಾಂಛನಗಳು ಎಲ್ಲದನ್ನು ಡಿಸ್ಪ್ಲೇ ಮಾಡಲಾಗಿದೆ. ಮೇನ್ ಆಗಿ ಬಿಕನೇರ್ ರಾಜರುಗಳು ಸೂರ್ಯವಂಶಸ್ಥರಾಗಿದ್ದು ಇದನ್ನು ರಾಜ ಬಿಕಾ ಸಿಂಗ್ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಬಿಕನೇರ್ಗೆ ಬಿಕಾನೇರ್ ಅಂತ ಹೆಸರು ಬಂತು. ಈ ಅತ್ಯದ್ಭುತವಾದ ಆರ್ಕಿಟೆಕ್ಚರ್ ಉಳ್ಳ ಹಾಲ್ ಏನ್ ನೋಡ್ತಾ ಇದ್ದೀರಾ, ಇದು ಗಂಗಾ ಸಿಂಗ್ ಹಾಲ್. ಗಂಗಾ ಸಿಂಗ್ ಹಾಲ್ ಬಂದು ಅಫಿಷಿಯಲ್ ದರ್ಬಾರ್ ಆಗಿತ್ತು. ಇಲ್ಲಿ ಗಂಗಾ ಸಿಂಗ್ ರಾಜರಾಗಿದ್ದಾಗ ಇಲ್ಲಿ ಮಂತ್ರಿಗಳು ಮತ್ತು ರಾಜರು ಕೂತು ರಾಜ್ಯದ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ರು, ಡಿಸಿಷನ್ಗಳನ್ನು ತೊಗೊತಾ ಇದ್ರು. ಗಂಗಾ ಸಿಂಗ್ ಹಾಲ್ ಏನಿದೆ ಅದು 90 ಫೀಟ್ ಹೈಟ್ ಅಲ್ಲಿ ಇದೆ. ಈ ಸೀಲಿಂಗ್ ಅನ್ನು ಪ್ಯೂರ್ ಟೀಕುಡ್ ಮತ್ತು ಸ್ಯಾಂಡಲ್ವುಡ್ ನಿಂದ ಮಾಡಲಾಗಿದೆ. ಈ ಲೈಟಿಂಗ್ ಏನ್ ನೋಡ್ತಾ ಇದ್ದೀರಾ ಅದು ವೆನಿಸ್ ಇಂದ ತರಿಸಿದ್ದು. ಈ ಸ್ಯಾಂಡಲ್ವುಡ್ ನಿಂದ ಸೀಲಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಈ ಸ್ಯಾಂಡಲ್ವುಡ್ ನ ಘಮ ನಿಮಗೆ ಬರುತ್ತೆ. ಈ ಏನು ಆರ್ಕಿಟೆಕ್ಚರ್ ನೋಡ್ತಾ ಇದ್ದೀರಾ, ಡೀಟೇಲಿಂಗ್ ನೋಡ್ತಾ ಇದ್ದೀರಾ, ಅದಕ್ಕೆಲ್ಲ ಕಾರಣ ಬಂದು ಗಂಗಾ ಸಿಂಗ್ ಅವರ ವಿಷನ್. ಗಂಗಾ ಸಿಂಗ್ ಅವರ ಕೊಡುಗೆ ಬಿಕನೇರ್ಗೆ ಅಪಾರವಾಗಿದೆ. ಮಾಡರ್ನೈಸೇಷನ್ಗೆ ಬಹಳ ಅವರು ಕೆಲಸ ಮಾಡಿದ್ರು ಅಂತ ಹೇಳಲಾಗುತ್ತೆ. ಈಗ ಏನು ನೋಡ್ತಾ ಇದ್ದೀರಾ ಅವರು ಗಂಗಾ ಸಿಂಗ್ ಅವರು ದೈನಂದಿನ ಕೆಲಸಕ್ಕೆ ಬಳಸುತ್ತಿದ್ದ ವಸ್ತುಗಳನ್ನು ಡಿಸ್ಪ್ಲೇ ಮಾಡಲಾಗಿದೆ. ಇದು ಅವರ ಆಫೀಸ್. ಗಂಗಾ ಸಿಂಗ್ ಅವರು ಬಹಳ ಕಟ್ಟುನಿಟ್ಟಿನ ಮನುಷ್ಯರಾಗಿದ್ದರೆಂದು ಹೇಳ್ತಾರೆ. ಇನ್ನು ಮುಂದೆ ಸುಂದರವಾದ ಸ್ಥಳ ನೋಡ್ತಾ ಇದ್ದೀರಾ, ಅದು ದುಂಗರ್ ನಿವಾಸ್. ಇದನ್ನು ರಾಜ ದುಂಗರ್ ಸಿಂಗ್ 18ನೇ ಶತಮಾನದಲ್ಲಿ ಕಟ್ಟಿಸ್ತಾನೆ. ಸ್ಪೆಷಾಲಿಟಿ ಏನು ಅಂದರೆ ಈ ಪೇಂಟಿಂಗ್ ಏನು ನೋಡ್ತಾ ಇದ್ದೀರಾ ಪೂರ್ತಿ ನ್ಯಾಚುರಲ್ ಕಲರ್ಸ್ ಉಪಯೋಗಿಸಿ ಮಾಡ್ಯಾರೆ. ಇವತ್ತು ಕೂಡ ಬಿಕನೇರ್ ಫೋರ್ಟ್ ಇಸ್ ಒನ್ ಆಫ್ ದಿ ವೆಲ್ ಮೇಂಟೈನ್ ಫೋರ್ಟ್. ಈಗೇನು ನೋಡ್ತಾ ಇದ್ದೀರಾ ಅದನ್ನು ರಿಸ್ಟೋರೇಷನ್ ಮಾಡ್ತಾ ಇದ್ದಾರೆ. ಅದ್ಭುತ ಅಂದರೆ ಇವತ್ತು ಕೂಡ ಅವರ ವಂಶ ಪರಂಪರವಾಗಿ ನಡ್ಸ್ಕೊಂಬಂದ ಕಲಾವಿದರೆ ಈ ಕೆಲಸವನ್ನು ಇನ್ನೂ ಇಲ್ಲಿ ಮಾಡ್ತಾ ಇದ್ದಾರೆ. ದುಂಗರ್ ನಿವಾಸದಿಂದ ಹಾಗೆ ನೀವು ಹೊರಗೆ ಬಂದರೆ ಕಾಣೋದೆ ಹೋಲಿ ಚೌಕ್. ನಿಮ್ಗೆ ಗೊತ್ತಿರಂಗೆ ನಾರ್ತ್ ಇಂಡಿಯನ್ ಕಲ್ಚರಲ್ಲಿ ಹೋಳಿ ಹಬ್ಬ ಬಹುದೊಡ್ಡ ಹಬ್ಬ. ಹಾಗಾಗಿ ರಾಜರುಗಳು ಮತ್ತು ಅತಿಥಿಗಳು ಎಲ್ಲರೂ ಸೇರಿ ಇಲ್ಲಿ ಹೋಳಿಯನ್ನು ಆಚರಿಸುತ್ತಿದ್ದರು. ಹೋಪ್ ಯು ಆಲ್ ಎಂಜಾಯ್ಡ್ ಜೂನಾಗಢ್ ಫೋರ್ಟ್. ಆಕ್ಚುಲಿ ನೋಡೋದು ತುಂಬಾ ಇದೆ, ಆದ್ರೂ ನಾವು ಬ್ರೀಫ್ ಆಗಿ ತೋರ್ಸಕ್ ಟ್ರೈ ಮಾಡಿದೀವಿ. ಇದು ಮುಗಿಸ್ಕೊಂಡು ನಾಳೆ ಪುಷ್ಕರ್ ಹೊರಟಿದೀವಿ. ಅಲ್ಲಿ ತನಕ ನಾವು ರೆಸ್ಟ್ ತೊಗೊಂತೀವಿ. ನಾಳೆ ಪುಷ್ಕರ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಗುಡ್ ನೈಟ್. ನಾವೀಗ ಬಿಕನೇರ್ ಅಲ್ಲಿ ಇದೀವಿ. ಇನ್ನೇ ಬಿಕನೇರ್ ಫೋರ್ಟ್ ನಾವು ಹೋಗಿ ಬಂದ್ವಿ. ಇವ್ರು ಹೋಗಲ್ಲ ಅನ್ಬಿಟ್ಟು ಇವ್ರು ಮಾತ್ರ ಹೋಗಿ ಬಂದ್ರು. ನಿತಿನ್ ಅವ್ರು ಯಾರಿಗೋ ತಲೆ ಕೊರಿತಾ ಇದ್ದಾರೆ. ಸೊ ಇಷ್ಟು ದಿನ ಹೆಂಗ್ ಅನ್ಸ್ತು ಮಿಸ್ಟರ್ ಚೇತನ್? What's your experience? Super fantastic. So Karthik is as always happy man. Nitin, in spite of having gout pain, took a tremendous pain to join this ride. Good morning. Yes, Mr. Nitin. ಈಗ ನಾವು ಬಿಕಾಲಾಲ್ ಅಲ್ಲಿ ಇದ್ದೀವಿ. ಸ್ವೀಟ್ಸ್ ಈಗ ಬಿಕಾನೇರಿಂದ ಪುಷ್ಕರ್ ಹೊಡ್ತೀವಿ. ಅಲ್ಲಿ ಸಿಗೋಣ ಬನ್ನಿ.
ಪುಷ್ಕರಲ್ಲಿ ನಾವು ಮಧ್ಯಾಹ್ನ ಸುಮಾರು 1 ಗಂಟೆಗೆ ಪುಷ್ಕರ್ ಬಂದು ತಲುಪಿದ್ವಿ. ಫ್ರೆಶ್ ಆಗಿ ಲಂಚ್ ಮಾಡೋಣ ಅಂತ ಬರ್ತಾ ಇದ್ದೀವಿ. ಈ ಮಾರ್ಕೆಟ್ ಒಳಗೆ ಬಂದರೆ ಬೇಸಿಕಲಿ ಇಲ್ಲಾಕೋ ಕಾಶಿ ಅಥವಾ ವಾರಣಾಸಿ ವೈಬ್ ಇದೆ. ಫ್ಯೂಲ್ ನನಗೆ ಹಂಗೆ ಅನಿಸ್ತಾ ಇದೆ. ಪ್ಯೂರ್ ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ. ಇಲ್ಲಿ ರಾಧೇಜಿ ರೆಸ್ಟೋರೆಂಟ್ ಅಂತ ಇದೆ, ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಂದಿದ್ವಿ. ಲಂಚ್ ಮುಗಿಸ್ಕೊಂಡು ವರ್ಲ್ಡ್ಸ್ ಓನ್ಲಿ ಬ್ರಹ್ಮಾಜಿ ಟೆಂಪಲ್ ಇದೆ, ಅಲ್ಲಿ ಹೋಗ್ತೀವಿ. ಅದಾದಮೇಲೆ ಸಾವಿತ್ರಿ ಟೆಂಪಲ್, ಸಾವಿತ್ರಿ ಹಿಲ್ಸ್ಗೆ, ಆ್ಯಂಡ್ ಆಲ್ಸೋ ವರ್ಲ್ಡ್ ಫೇಮಸ್ ಪುಷ್ಕರ್ ಲೇಕಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಸಿಗೋಣ. ಹಾಗೆ ಪುಷ್ಕರ್ ಮಾರ್ಕೆಟಲ್ಲಿ ಹಂಗೆ ಸೀದಾ ಬಂದರೆ ಬ್ರಹ್ಮನ ದೇವಸ್ಥಾನಕ್ಕೆ ಬರ್ತೀರಾ. ಇದೇ ಬ್ರಹ್ಮನ ದೇವಸ್ಥಾನದ ಮೆಟ್ಲು. ಈ ಮೆಟ್ಟಲ್ಲಿ ಹತ್ಕೊಂಡು ಹೋದರೆ ನಿಮಗೆ ಬ್ರಹ್ಮನ ದೇವಸ್ಥಾನ ಒಳಗೆ ಸಿಗುತ್ತೆ. ಇದರ ಹಿನ್ನೆಲೆ ಏನಿದೆ ಅಂದರೆ ಇದು 2000 ವರ್ಷದ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮ ತನ್ನ ಕಮಲವನ್ನು ಬೆಳೆಸ್ತಾನೆ. ಅದಾಗಿ ಇಲ್ಲಿ ಬಂದು ಬಿದ್ದಾಗ ಇಲ್ಲಿ ಯಜ್ಞ ಮಾಡಲು ಸೂಕ್ತವಾದ ಸ್ಥಳ ಅಂದ್ಕೊಂಡು ಇಲ್ಲಿ ಯಜ್ಞವನ್ನು ಮಾಡಲು ನಿರ್ಧರಿಸ್ತಾನೆ. ಯಜ್ಞವನ್ನು ಮಾಡಬೇಕಾದ್ರೆ ಮುಹೂರ್ತ ಮೀರಿ ಹೋಗುತ್ತೆ. ಸಾವಿತ್ರಿ ಅಥವಾ ಸರಸ್ವತಿ ತನ್ನ ಹೆಂಡತಿ ಏನು ಬರೋದಿಲ್ಲ. ಹಾಗಾಗಿ ಇಲ್ಲಿ ಇದ್ದ ಗಾಯತ್ರಿ ಎಂಬ ಹೆಣ್ಣನ್ನು ಮದುವೆಯಾಗಿ ಯಜ್ಞವನ್ನು ಮುಗಿಸ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಸಾವಿತ್ರಿ ಕೋಪಗೊಂಡು ಬ್ರಹ್ಮನಿಗೆ ಶಾಪ ಕೊಟ್ಟು ನಿನ್ನ ಎಲ್ಲಿ ಕೂಡ ಜನರು ಪೂಜೆ ಮಾಡಬಾರದು ಇಲ್ಲಿ ಬಿಟ್ಟು ಅಂತ ಹೇಳ್ತಾಳೆ. ಅವಾಗೇನು ಕಮಲ ಬಿದ್ದಿತ್ತು ಆ ಜಾಗವನ್ನು ಪುಷ್ಕರ್ ಲೇಕ್ ಅಂತ ಕರೀತಾರೆ. ಮತ್ತು ಈ ಜಾಗ ಅದಾದ ಮೇಲೆ ವಿಶ್ವಾಮಿತ್ರ ಮುನಿಗಳು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಅದಾದಮೇಲೆ 8ನೇ ಶತಮಾನದಲ್ಲಿ ಶಂಕರಾಚಾರ್ಯ ಸ್ಥಾಪನೆ ಮಾಡ್ತಾರೆ. 14ನೇ ಶತಮಾನದಲ್ಲಿ ಮೊಘಲ್ ಅರಸರ ಏನು ದಾಳಿಗಳಾದ ಮೇಲೆ 14ನೇ ಶತಮಾನದಲ್ಲಿ ರಜಪೂತ್ ರಾಜರು ಈ ದೇವಸ್ಥಾನವನ್ನು ಪೂರ್ಣ ಪ್ರಮಾಣದಲ್ಲಿ ಕಟ್ಟಿಸ್ತಾರೆ. ಹಾಗೆ ಬ್ರಹ್ಮ ಮಂದಿರವನ್ನು ಇಳ್ಕೊಂಡ್ಬಂದರೆ ಕೆಳಗೆ ಹತ್ತಿರದಲ್ಲೇ ನರಸಿಂಹ ಮಂದಿರ ಇದೆ, ಪುರಾತನವಾದ ಮಂದಿರ. ಅದ್ರ ಪಕ್ಕನೇ ನಿಮಗೆ ಸಿದ್ಧಿ ವಿನಾಯಕ ಮಂದಿರನೂ ಕೂಡ ಇದೆ. ಅದನ್ನು ಎರಡನ್ನು ನೋಡಿಕೊಂಡು ನೀವು ಪುಷ್ಕರ್ ಲೇಕ್ ಕಡೆಗೆ ಹೋಗ್ಬೋದು. ನಾವೀಗ ರತ್ನಗಿರಿ ಹಿಲ್ಸ್ನಲ್ಲಿರುವ ಶ್ರೀ ಸಾವಿತ್ರಿ ದೇವಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿ ಮೆಟ್ಲಲ್ಲೂ ಕೂಡ ಹೋಗ್ಬೋದು, ಆದರೆ ರೋಪ್ ವೇಲ್ ಹೋದರೆ ಬೇಗ ಹೋಗಿ ಬರ್ಬೋದು ಅನ್ನೋ ಕಾರಣಕ್ಕೆ ರೋಪ್ ವೇಯಲ್ಲಿ ಹೋಗ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನಂದರೆ ಇದು 14ನೇ ಶತಮಾನದಲ್ಲಿ ಕಟ್ಟಿಸ್ತಾರೆ. ಆ ಪುರಾಣಗಳ ಪ್ರಕಾರ ಇಲ್ಲಿ ಬ್ರಹ್ಮನಿಗೆ ಸಾವಿತ್ರಿ ದೇವಿ ಶಾಪ ಕೊಟ್ಟಿದ್ದರಿಂದ ಬ್ರಹ್ಮನ ದೇವಸ್ಥಾನಕ್ಕೆ ಯಾರು ಬಂದು ದರ್ಶನ ತೊಗೊಂತಾರೋ ಸಾವಿತ್ರಿ ದೇವಿ ದೇವಸ್ಥಾನದಲ್ಲೂ ಕೂಡ ದರ್ಶನ ತಗೊಳ್ಬೇಕು, ಇಲ್ಲ ಅಂದರೆ ತೀರ್ಥಯಾತ್ರೆ ಪೂರ್ಣ ಆಗಲ್ಲ ಅಂತ ನಂಬಿಕೆ ಇದೆ. ಹಾಗಾಗಿ ಜನರು ಇಲ್ಲಿ 750 ಫೀಟ್ ಮೇಲಿರುವ ಸಾವಿತ್ರಿ ದೇವಿ ದೇವಸ್ಥಾನಕ್ಕೂ ಕೂಡ ಬಂದು ಕಂಪಲ್ಸರಿ ದರ್ಶನ ತಗೊಂಡು ಹೋಗ್ತಾರೆ. ಈ ರತ್ನಗಿರಿ ಹಿಲ್ಸ್ ಏನಿದೆ ಇದು ಸನ್ ಸೆಟ್ ವ್ಯೂ ಪಾಯಿಂಟ್ ಕೂಡ. ಇಲ್ಲಿಂದ ನೀವು ನಿಂತು ನೋಡಿದ್ರೆ ಪುಷ್ಕರ್ನ ವಿಹಂಗಮ ನೋಟ ಕಾಣುತ್ತೆ. ಅರಾವಲಿ ಹಿಲ್ಸ್ ಮಧ್ಯೆ ಇರುವ ಪುಷ್ಕರ್. ಎಲ್ಲ ದೇವಸ್ಥಾನಗಳನ್ನು ಮುಗಿಸಿ ಕೊನೆಯದಾಗಿ ಪುಷ್ಕರ್ ಲೇಕಿಗೆ ಬಂದಿದ್ದೀವಿ. ಇದೇ ಮುಖ್ಯವಾದ ಸ್ಥಳ. ಪುಷ್ಕರ್ನ ಅರ್ಥ ಬಂದು ಪುಷ್ಪ ಅಂದರೆ ಹೂ, ಕರ ಅಂದರೆ ಕೈ, ಬ್ರಹ್ಮನ ಕೈಯಲ್ಲಿರುವ ಕಮಲ ಅಂತ ಅರ್ಥ. ಈಗ ನಾವು ಹೇಳಿದ ಹಾಗೆ ಇಲ್ಲಿ ಬ್ರಹ್ಮನ ಕಮಲ ಬೀಳತ್ತೆ, ಪುಷ್ಕರ್ ಲೇಕ್ ಫಾರ್ಮ್ ಆಗತ್ತೆ. ಇಲ್ಲಿ 52ಕ್ಕೂ ಹೆಚ್ಚು ಘಾಟ್ಗಳಿದೆ ಮತ್ತು 500ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ. ಹಾಗಾಗಿ ಇದನ್ನು ಕಿಂಗ್ ಆಫ್ ಪಿಲ್ಗ್ರಿಮೇಜ್ ಅಂತ ಕರೀತಾರೆ. ಈ ಸ್ಥಳದ ಉಲ್ಲೇಖ ರಾಮಾಯಣ, ಮಹಾಭಾರತ ಮತ್ತು ಅಭಿಜ್ಞಾನ ಶಾಕುಂತಲಾಗಳಂತಹ ಗ್ರಂಥಗಳಲ್ಲೂ ಆಗಿದೆ. ಮತ್ತು 4th ಸೆಂಚುರಿ BCಯಲ್ಲೂ ಕೂಡ ಉಪಯೋಗಿಸಿದ ನಾಣ್ಯಗಳಲ್ಲಿ ಈ ಹೆಸರುಗಳು ಉಲ್ಲೇಖ ಆಗಿರುವುದು ಬಹಳ ವಿಶೇಷ. ಹೋಪ್ ಯು ಆಲ್ ಎಂಜಾಯ್ಡ್ ಪುಷ್ಕರ್. ಪುಷ್ಕರ್ ಒಂದು ವಿಭಿನ್ನವಾದ ಅನುಭವವನ್ನು ಕೊಡುವ ಸ್ಥಳ. ಇಲ್ಲಿ ನಿಮಗೆ ಗಾಡ್ ಇಸ್ ಓಮ್ನಿ ಪ್ರೆಸೆಂಟ್ ಅಂತ ಅರ್ಥ ಆಗುತ್ತೆ. ತುಂಬ ಸ್ಥಳಗಳಿತ್ತು, ತುಂಬ ಟೈಮ್ ಬೇಕು ತೋರ್ಸಕ್ಕಾದ್ರೂ ಕೂಡ ಬ್ರೀಫ್ಲಿ ತೋರ್ಸಕ್ಕೆ ಟ್ರೈ ಮಾಡಿದ್ವಿ. ನಾಳೆ ಬೆಳಗ್ಗೆ ಜೈಪುರ್ಗೆ ಹೊರಡ್ತಾ ಇದೀವಿ. ಇಲ್ಲಿಂದ ಬೆಳಗ್ಗೆ ಸಿಗೋಣ. ಅಲ್ಲಿ ತನಕ ಈ ಡ್ರೋನ್ ಫುಟೇಜಸ್ನ ಎಂಜಾಯ್ ಮಾಡ್ತಾ ಇರಿ. ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್. ವೆಲ್ಕಮ್ ಟು ಜೈಪುರ್. ನಾವು ಬೆಳಗ್ಗೆ ಪುಷ್ಕರ್ 7:30 ಬಿಟ್ವಿ, 10:30ಗೆಲ್ಲ ಜೈಪುರಲ್ಲಿದ್ವಿ. ಫ್ರೆಶ್ ಆಗಿ ಫಸ್ಟು ಜೈಪುರ್ ರೌಂಡ್ಸ್ನ ಶುರು ಮಾಡಿದ್ವಿ. ಮೊದಲು ಜಂತರ್ ಮಂತರ್ಗೆ ಬಂದಿದ್ವಿ. ನಿಮ್ಗೆ ಗೊತ್ತಿರಂಗೆ ಜಂತರ್ ಮಂತರ್ ಬಂದು ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್, ಬಿಲ್ಡ್ ಬೈ ರಾಜಪೂತ್ ಕಿಂಗ್ ಸವಾಯ್ ಜೈ ಸಿಂಗ್ II ಬಿಟ್ವೀನ್ 1724 to 1734. ಇದನ್ನ ಏನಂದ್ರೆ ಬೇಸಿಕಲಿ ಇದರ ಅರ್ಥ ಬಂದು ಸ್ಯಾನ್ಸ್ಕ್ರಿಟ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಫಾರ್ ಕ್ಯಾಲ್ಕುಲೇಷನ್ ಅಂತ.
ದೀಸ್ ಇನ್ಸ್ಟ್ರೂಮೆಂಟ್ಸ್ ಅಲೋ ಫಾರ್ ನೇಕೆಡ್ ಐ ಅಬ್ಸರ್ವೇಷನ್ ಆಫ್ ಸೆಲೆಸ್ಟಿಯಲ್ ಬಾಡೀಸ್, ಅಂದರೆ ನಮ್ಮ ಗ್ರಹಗಳ ಸೌರ ಮಂಡಲದ ಮೂಮೆಂಟ್ಸ್ಗಳನ್ನು ನೇಕೆಡ್ ಐಲಿ ನೋಡೋಕ್ಕೆ. ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಸಂಡೈಲ್ ಇದೆ, ವಿರಾಟ್ ಸಾಮ್ರಾಟ್ ಯಂತ್ರ ಅಂತ. ಇಲ್ಲಿ ನೋಡೋಕ್ಕೆ ಬಹಳ ಜಾಸ್ತಿ ವಿಷಯಗಳು ಇದೆ. ನೀವು ಬಂದಾಗ ಸಪ್ರೇಟಾಗಿ ಎಲ್ಲ ಡೀಟೇಲ್ ಆಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಾವು ಜಲ್ ಮಹಲ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಿಗೋಣ. ಆ್ಯಂಡ್ ದೆನ್ ವಿಲ್ ಕಂಪ್ಲೀಟ್ ದಿ ಜೈಪುರ್ ರೌಂಡ್ಸ್ ಇನ್ 1.5 ಡೇ. ನಮ್ಮ ಜೊತೆನೇ ಇರಿ. ಸಿಟಿ ಸೆಂಟರಿಂದ 9 ಕಿಲೋಮೀಟರ್ ಆಚೆ ಬಂದರೆ ನಿಮ್ಗೆ ಸಿಗುತ್ತೆ ಜಲ್ ಮಹಲ್ ಬಂದು ಮನ್ಸಾಗರ್ ಆರ್ಟಿಫಿಷಿಯಲ್ ಲೇಕ್ ಮಧ್ಯ ಇದೆ. ಇದನ್ನು ಪ್ರತಾಪ್ ಸಿಂಗ್ 1799 ಕಟ್ಟಿಸ್ತಾನೆ. ಇದರ ಉದ್ದೇಶ ಏನು ಅಂದರೆ ಹಂಟಿಂಗ್ ಸೀಸನ್ ಇಲ್ಲಿ ರಾಯಲ್ ಪ್ಯಾಲೇಸ್ ಆಗಿ ಯೂಸ್ ಮಾಡ್ತಿರ್ತಾರೆ. ಇದನ್ನು ಕಟ್ಟಕ್ಕೆ ಪಿಂಕ್ ಮತ್ತೆ ರೆಡ್ ಸ್ಯಾಂಡ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ನೀರಲ್ಲಿ ತೇಲ್ತಿರೋ ತರ ಕಾಣುತ್ತೆ. ಬ್ಯೂಟಿಫುಲ್ ಪ್ಲೇಸ್, ಬಂದಾಗ ಮಿಸ್ ಮಾಡ್ಕೋಬೇಡಿ. ಈಗ ಜಲ್ ಮಹಲ್ನ ಮುಗಿಸ್ಕೊಂಡು ಅಮೇರ್ ಫೋರ್ಟ್ ಕಡೆಗೆ ಬರ್ತಾ ಇದ್ದೀವಿ. ಅಮೇರ್ ಫೋರ್ಟ್ ಬಂದು ಜೈಪುರ್ ಸೆಂಟರ್ ಇಂದ 11 ಕಿಲೋಮೀಟರ್ಸ್ ಇದೆ. ಇದೊಂದು ಪ್ರೀಮಿಯರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನೋನ್ ಫಾರ್ ಇಟ್ಸ್ ಮ್ಯಾಗ್ನಿಫಿಸೆಂಟ್ ಬ್ಲೆಂಡ್ ಆಫ್ ರಾಜ್ಪೂತ್ ಅಂಡ್ ಮುಘಲ್ ಆರ್ಕಿಟೆಕ್ಚರ್. ಇದನ್ನ ರಾಜ ಮಾನ್ಸಿಂಗ್ ಫಸ್ಟ್ 1592 ಅಲ್ಲಿ ಕಟ್ಟಿಸ್ತಾನೆ. ಇದನ್ನ ರೆಡ್ ಸ್ಯಾಂಡ್ ಸ್ಟೋನ್ ಮತ್ತೆ ಪೇಲ್ ಎಲ್ಲೋ ಮಾರ್ಬಲ್ ಇಂದ ಮಾಡಲಾಗಿದೆ. ಇದು ಮಾವತಾ ಲೇಕ್ ಮಧ್ಯದಲ್ಲಿದೆ. ಮ್ಯಾಗ್ನಿಫಿಸೆಂಟ್ ಪ್ಲೇಸ್. ಬನ್ನಿ ಒಳಗೋಗಿ ಇನ್ನು ಎಕ್ಸ್ಪ್ಲೋರ್ ಮಾಡೋಣ. ಫೋರ್ಟ್ ಎಂಟ್ರೆನ್ಸ್ ನ ರ್ಯಾಂಪ್ ನ ಹತ್ಕೊಂಡ್ಬಂದ್ರೆ ಜಲೇಬ್ ಚೌಕಿಗೆ ಬರ್ತೀವಿ. ಈಗ ನಾವು ಜಲೇಬ್ ಚೌಕ್ ಅಲ್ಲಿ ಇದೀವಿ. ಜಲೇಬ್ ಚೌಕ್ ಇಸ್ ಅ ಪ್ರೈಮರಿ ಕೋರ್ಟ್ ಯಾರ್ಡ್ ಆಫ್ ಹಿಸ್ಟಾರಿಕ್ ಆಮೇರ್ ಫೋರ್ಟ್. ಇಲ್ಲಿ ಮೇನ್ ಏನಂದ್ರೆ ಕೋರ್ಟ್ ಯಾರ್ಡ್ ಫಂಕ್ಷನ್ಸ್ ನಡೆಯೋದು, ಎಸ್ಪೆಷಲಿ ಆರ್ಮಿ ಪೆರೇಡ್ ಮತ್ತೆ ಪಬ್ಲಿಕ್ ಫಂಕ್ಷನ್ಸ್ ಇದ್ರೆ ಇಲ್ಲೇ ಆಗೋದು. ಮತ್ತೆ ಇಲ್ಲಿ ಶೀಲಾದೇವಿ ದೇವಸ್ಥಾನ ಇದೆ, ಅದು ಕಚ್ವಾಲ ರಜಪೂತರ ಮನೆದೇವರಾಗಿರ್ತಾಳೆ. ನಾವು ಜಲೇಬ್ ಚೌಕ್ನಿಂದ ರ್ಯಾಂಪ್ ಅಲ್ಲಿ ಬಂದ್ರೆ ಮೇಲೆ ಸಿಗೋದು ಸಿನ್ಪೋಲ್ ಅಂದ್ರೆ ಲಯನ್ ಗೇಟ್ ಅಂತ. ಇದೇನಿದೆ ಇದು ಕೋಟೆಯ ಒಳಗಿನ ಮೇನ್ ಎಂಟ್ರೆನ್ಸ್ ಆಗಿದೆ, ಅರಮನೆಯ ಎಂಟ್ರೆನ್ಸ್. ಇಲ್ಲಿಂದ ನೀವು ಕೋಟೆಯ ವಿಹಂಗಮ ನೋಟವನ್ನು ನೋಡಬಹುದು. ಇಲ್ಲಿ ಚಿಕ್ಕ ಬಾಲ್ಕನಿನೂ ಇದೆ. ಮತ್ತೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಡೀಟೇಲ್ ಆದ ರಜಪೂತ್ ಆರ್ಕಿಟೆಕ್ಚರ್ ನ ಕೂಡ ನೀವು ನೋಡಬಹುದು. ಈಗ ನಾವು ನೋಡ್ತಾ ಇರೋದು ದಿವಾನ್ ಎ ಆಮ್. ಇದು ಪಬ್ಲಿಕ್ ಆಕ್ಸೆಸ್ಗೆ ಇದ್ದ ಜಾಗ. ಇಲ್ಲಿ ರಾಜರುಗಳು ಕೂತು ಪ್ರಜೆಗಳ ಪ್ರಾಬ್ಲಮ್ಗಳನ್ನ ಕೇಳಿ ಸಾಲ್ವ್ ಮಾಡ್ತಾ ಇದ್ರು. ಇದು ಪಬ್ಲಿಕ್ ಮೀಟಿಂಗ್ಗಳಿಗಿಂತ ಮಾಡಲಾಗಿತ್ತು. ನಾವು ಮುಂದೆ ನೋಡ್ತಾ ಇರುವಂತಹ ಭವ್ಯವಾದ ಗೇಟ್ ಏನಿದೆ ಅದು ಗಣೇಶ್ ಪೋಲ್ ಅಂತ. ಗಣೇಶ್ ಪೋಲ್ ಅಂದ್ರೆ ಗಣೇಶ್ ಎಂಟ್ರೆನ್ಸ್. ಇದು ದಿವಾನೆ ಕಾಸ್ ಅಂದ್ರೆ ಪ್ರೈವೇಟ್ ಪ್ಯಾಲೇಸ್ಗೆ ಎಂಟ್ರಿ ಆಗಿತ್ತು. ಇದನ್ನು ಗಣೇಶ ವಿಘ್ನ ನಿವಾರಕ ಆಗ್ರಹದಿಂದ ಅವನ ಹೆಸರಲ್ಲಿ ಎಂಟ್ರಿ ಗೇಟ್ ನ ಮಾಡ್ತಾರೆ. ಇದನ್ನ ರಾಜ ಜೈಸಿಂಗ್ 1621 ಇಂದ 1627 ತನಕ ಕಟ್ಟಿಸ್ತಾನೆ. ಇದು 3 ಅಂತಸ್ತಿನ ಪ್ಯಾಲೇಸ್ ಆಗಿರುತ್ತೆ. ಮೊಘಲ್ ಗಾರ್ಡನ್ ಇಂದ ಹಾಗೆ ಲೆಫ್ಟ್ ಬಂದ್ರೆ ಸಿಗುವ ಅತಿ ಸುಂದರವಾದ ಸ್ಥಳ ಶೀಶ್ ಮಹಲ್ ಅಂದ್ರೆ ಪ್ಯಾಲೇಸ್ ಆಫ್ ಮಿರರ್ಸ್ ಅಂತ. ಇದನ್ನ ಮಹಾರಾಜ ಮಾನ್ಸಿಂಗ್ 16ನೇ ಶತಮಾನದಲ್ಲಿ ಕಟ್ಸಕ್ ಸ್ಟಾರ್ಟ್ ಮಾಡ್ತಾನೆ. 1727 ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂಡ್ ಇಟ್ ಈಸ್ ಗ್ಲೋಬಲಿ ರಿನೌನ್ ಫಾರ್ ಇಟ್ಸ್ ಇಂಟ್ರಿಕೇಟ್ ಟಿಕ್ರಿ ಮಿರರ್ ವರ್ಕ್, ಗ್ಲೋಬಲಿ ಫೇಮಸ್. ಇದನ್ನ ಯಾಕೆ ಮಿರರ್ಗಳನ್ನ ಉಪಯೋಗಿಸಿದ್ರೆ ಅಂದ್ರೆ ಸ್ಟಾರಿ ನೈಟ್ ಎಫೆಕ್ಟ್ ಗೋಸ್ಕರ. ನಿಮಗೆ ಈ ಹಿಂದಿನ ಕಾಲದಲ್ಲಿ ಬಲ್ಬ್ಗಳಿರಲಿಲ್ಲ, ಎಲೆಕ್ಟ್ರಿಕ್ ಬಲ್ಬ್. ಹಾಗಾಗಿ ಕ್ಯಾಂಡಲ್ ಹಚ್ಚಿದಾಗ ಬೆಳಕು ರಿಫ್ಲೆಕ್ಟ್ ಆಗಿ ಬೇಸಿಕಲಿ ಸ್ಟಾರಿ ಎಫೆಕ್ಟ್ ನ ಕೊಡ್ತಾ ಇತ್ತು. ಇದರಲ್ಲಿ ಎಲ್ಲ ಕಾನ್ವೆಕ್ಸ್ ಮಿರರ್ಸ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ ಗ್ಲಾಸಸ್ ಮಿರರ್ಸ್ ನೆಲ್ಲ ಬೆಲ್ಜಿಯಂ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ರಂತೆ. ಅಮೇರ್ ಫೋರ್ಟ್ ಏನಿದೆ ಬಹಳ ದೊಡ್ಡದಾಗಿದೆ. ಇಲ್ಲಿ ನೋಡುವಂಥ ಸ್ಥಳಗಳು ಜಾಸ್ತಿ ಇದೆ ಮತ್ತು ತಿಳಿಸುವಂಥ ವಿಷಯಗಳು ಜಾಸ್ತಿ ಇದೆ. ನಾವು ಬ್ರೀಫ್ ಆಗಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದಾದಮೇಲೆ ನಾವು ನಹರ್ಗರ್ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗೋಣ. ಅಲ್ಲಿ ತನಕ ಡ್ರೋನ್ ಫುಟೇಜಸ್ನ ಎಂಜಾಯ್ ಮಾಡ್ತಾ ಇರಿ. ಅಮೇರ್ ಫೋರ್ಟ್ ನ ಮುಗಿಸ್ಕೊಂಡು ನಹರ್ಗರ್ ಫೋರ್ಟ್ ಗೆ ಬರ್ತಾ ಇದೀವಿ. ನಹರ್ಗರ್ ಫೋರ್ಟ್ ನ ಮಹಾರಾಜ ಸವಾಯ್ ಜೈಸಿಂಗ್ ದ ಸೆಕೆಂಡ್ 1734 ಅಲ್ಲಿ ಕಟ್ಟಿಸ್ತಾರೆ. ಇದರ ಮೇನ್ ಉದ್ದೇಶ ಏನು ಅಂದ್ರೆ ಸೇಫ್ಟಿಗಾಗಿ. ಬೇಸಿಕಲಿ ಇದು ಅರಾವಲಿ ಹಿಲ್ಸ್ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರೋದ್ರಿಂದ ಜೈಗರ್ ಫೋರ್ಟ್ ಮತ್ತೆ ಅಮೇರ್ ಫೋರ್ಟ್ ಎಸ್ಪೆಷಲಿ ಜೈಪುರ್ ಸಿಟಿನ ಕಾಪಾಡಕ್ಕೋಸ್ಕರ ಇದು ಫೋರ್ಟ್ ನ ಕಟ್ಟಿಸ್ತಾರೆ. ಇದರ ಮೊದಲ ಹೆಸರು ಸುದರ್ಶನ್ ಗರ್ ಅಂತ ಇರುತ್ತೆ. ಆಮೇಲೆ ನಹರ್ಗರ್ ಫೋರ್ಟ್ ಅಂತ ಚೇಂಜ್ ಆಗುತ್ತೆ. ಇದು ಬೇಸಿಕಲಿ ಏನಂದ್ರೆ ಇದು 3 ಸ್ಟೋರಿಡ್ ಅಪಾರ್ಟ್ಮೆಂಟ್ ಸ್ಟೈಲ್ ಅಲ್ಲಿ ಇದೆ. ಇದರಲ್ಲಿ ಇಂಡೋ ಮುಘಲ್ ಮತ್ತೆ ಯುರೋಪಿಯನ್ ಆರ್ಕಿಟೆಕ್ಚರ್ ನ ಯೂಸ್ ಮಾಡಿದ್ದಾರೆ. ಪೇಂಟಿಂಗ್ಸ್ ಕೂಡ ಅದೇ ತರ ಮಾಡಿದ್ದಾರೆ. ಏನಾಗಿದೆ, ಡಬಲ್ ಸ್ಟೋರಿ ಪ್ಯಾಲೇಸ್ ಏನಿದೆ ಡಿವೈಡೆಡ್ ಇಂಟು 10 ಅಪಾರ್ಟ್ಮೆಂಟ್ಸ್, ಔಟ್ ಆಫ್ ವಿಚ್ ಒಂದು
ಕಿಂಗ್ ಹಿಮ್ಸೆಲ್ಫ್ ಯೂಸ್ ಟು ಯೂಸ್ ಆ್ಯಂಡ್ ಅದರ್ಸ್ 9 ಏನಿತ್ತು ಬೇರೆಯವ್ರಿಗಿತ್ತು. ಇಲ್ಲಿಂದ ನಿಮಗೆ ಬೇಸಿಕಲಿ ಜೈಪುರ್ನ ವಿಹಂಗಮ ನೋಟ ಕಾಣಸಿಗುತ್ತೆ. ಇಲ್ಲಿ ನೇಚರ್ ಎಂಜಾಯ್ ಮಾಡಬೇಕು ಅಂದ್ರೆ ಬನ್ನಿ, ತುಂಬ ಚೆನ್ನಾಗಿದೆ ಪ್ಯಾಲೇಸ್, ಮಿಸ್ ಮಾಡ್ಕೋಬೇಡಿ. ಜೈಪುರ್ನ ಕೊನೆಯ ಪಿಟ್ ಸ್ಟಾಪ್ ಅಲ್ಲಿ ಇದೀವಿ. ಸಿಟಿ ಪ್ಯಾಲೇಸ್ ಮ್ಯೂಸಿಯಂ ಬಂದಿದ್ದೀವಿ. ಜೈಪುರಲ್ಲಿ ಅಫಿಷಿಯಲಿ ನೋನ್ ಆಸ್ ಮಹಾರಾಜ ಸವಾಯ್ ಮಾನ್ ಸಿಂಗ್ ಮ್ಯೂಸಿಯಂ. ಇದು ಗ್ರ್ಯಾಂಡ್ ಕಾಂಪ್ಲೆಕ್ಸ್ ದಟ್ ಬ್ಲೆಂಡ್ಸ್ ರಜಪೂತ್, ಮುಘಲ್ ಅಂಡ್ ಯುರೋಪಿಯನ್ ಆರ್ಕಿಟೆಕ್ಚರ್. ಬಿಲ್ಟ್ ಬಿಟ್ವೀನ್ 1729 and 32 ಬೈ ಮಹಾರಾಜ ಸವಾಯ್ ಜೈ ಸಿಂಗ್. ಇದೇನು ಅಂದರೆ ರಾಯಲ್ ರೆಸಿಡೆನ್ಸು ಹೌದು ಕರೆಂಟ್ ಫ್ಯಾಮಿಲಿಗೆ, ಮತ್ತು ಪ್ರೀಮಿಯಂ ಮ್ಯೂಸಿಯಂ ಶೋಕೇಸಿಂಗ್ ಜೈಪುರ್ಸ್ ರಿಚ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಹೌದು. ಇಲ್ಲಿ ಬಂದರೆ ಭಾಳ ಗ್ರ್ಯಾಂಡ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಬಂದಾಗ ಫುಲ್ ವಿಸಿಟ್ ಮಾಡಿ ಟೈಮ್ ತಗೊಂಡು. ಹೇಳುವುದಕ್ಕೂ ಕೇಳುವುದಕ್ಕೂ ಇನ್ನೂ ಬಹಳ ಇದೆ, ಆದರೂ ಕೂಡ ಸಮಯದ ಅಭಾವ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ತೋರಿಸಿದ್ದೀವಿ. ಹೋಪ್ ಯು ಆಲ್ ಎಂಜಾಯ್ಡ್ ಜೈಪುರ್ ಟುಡೇ. ನಾಳೆ ಬೆಳಗ್ಗೆ ನಾವು ಅಮೃತ್ಸರ್ಗೆ ಹೊರಟಿದ್ದೀವಿ. ಅಲ್ಲಿಂದ ವಾಘಾ ಬಾರ್ಡರ್ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಹೊರಡ್ತೀವಿ. ದಟ್ ವಿಲ್ ಬಿ ಅವರ್ ಲಾಸ್ಟ್ ಲೆಗ್ ಆಫ್ ರಾಯಲ್ ರಾಜಸ್ಥಾನ್ ರೈಡ್. ಸಿಗೋಣ ನಾಳೆ ಅಮೃತ್ಸರಲ್ಲಿ. ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.